ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಬಿಗ್ ಬಾಸ್ ನ ಲೈವ್ ವಿಡಿಯೋ ಸ್ವಾಗತ. ನಿನ್ನೆ ಎಪಿಸೋಡ್ ಕಂಪ್ಲೀಟ್ ಆದ್ಮೇಲೆ ಬಿಗ್ ಬಾಸ್ 24x7 ಲೈವ್ ನಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರಗಳೇ ನಡೀತು ಅಂತ ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ಕಾಣಿಸಿದ್ದು ಏನಪ್ಪಾ ಅಂದ್ರೆ ರಜತ್ ಚೈತ್ರ ವರ್ಸಸ್ ಅಶ್ವಿನಿ ಗೌಡ. ಮನೆಯಲ್ಲಿರುವಂತ ಎಲ್ಲಾ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ರಜತ್ ಮತ್ತೆ ಚೈತ್ರ ಅವರು ಕೇವಲವಾಗಿ ಮಾತಾಡ್ತಾ ಇದ್ದಾರೆ. ಬಿಗ್ ಬಾಸ್ ಸೀಸನ್ 11 ಗ್ರೇಟು, ನಾವೇ ಗ್ರೇಟು. ಬಿಗ್ ಬಾಸ್ ಸೀಸನ್ 12 ಕಂಟೆಸ್ಟೆಂಟ್ ಗಳಿಗೆ ಸರಿಯಾದಂತ ರೀತಿಯಲ್ಲಿ ಆಟ ಆಡೋಕೆ ಬರ್ತಾ ಇಲ್ಲ ಪ್ರತಿ ಸರಿ ಮಾತಾಡ್ತಾ ಇದಾರೆ. ಇದು ಮನೆಯಲ್ಲಿರೋ ಕಂಟೆಸ್ಟೆಂಟ್ ಯಾರಿಗೂ ಸಹ ಒಂಚೂರು ಬೇಜಾರಾಗ್ತಾ ಇರೋ ಮನೆಯಲ್ಲಿ ಇದ್ದಂತ ಎಲ್ಲಾ ಕಂಟೆಸ್ಟೆಂಟ್ ಎತ್ತಿ ಕಟ್ಟೋದಕ್ಕೆ ಇಲ್ಲಿ ಅಶ್ವಿನಿ ಗೌಡ ಅವರು ಪ್ರಯತ್ನ ಪಡ್ತಾ ಇದ್ರು. ಚೈತ್ರ ವರ್ಸಸ್ ಅಶ್ವಿನಿ ಗೌಡ ಅವ್ರ ಮಧ್ಯೆ ಜಗಳ ಸಹ ಆಯ್ತು. ಸೊ ಈ ಒಂದು ವಿಚಾರದಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮತ್ತೆ ಗಿಲ್ಲಿ ಮತ್ತೆ ಕಾವ್ಯವರ ಸ್ನೇಹಕ್ಕೂ ಸಹ ಪ್ಯಾಚ್ ಅಪ್ ಆಗಿದೆ. ಸೊ ಇದ್ರ ಕುರಿತಾಗಿ ಮಾಹಿತಿ ನೀಡ್ತಾ ಹೋಗ್ತೀನಿ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನನ್ನ ಕಡೆಯಿಂದ ನಿಮ್ಗೆ ಪ್ರತಿನಿತ್ಯ 24x7 ಲೈವ್ ಅಪ್ಡೇಟ್ಸ್ ಆಗಿರಬಹುದು, ಪ್ರೋಮೋ ರಿವ್ಯೂಸ್, ಎಪಿಸೋಡ್ ರಿವ್ಯೂಸ್ ಬರ್ತಾನೆ ಇರುತ್ತೆ. ನನಗೆ ಬೇಕಾಗಿರೋದು ನಿಮ್ ಕಡೆಯಿಂದ ಸಬ್ಸ್ಕ್ರೈಬ್ ಅನ್ನೋ ಒಂದು ಸಪೋರ್ಟ್ ಬೇಕು ಅಷ್ಟೇ. ಈ ಒಂದು ವಾರದ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗಿ ರಾಶಿಕ್ ಅವರು ಆಯ್ಕೆ ಆಗಿದ್ದಾರೆ. ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಅಂತ ಬಂದಾಗ ಮಾಡೋರು ಏರ್ಸ್ಟೈನೆಲ್ಲ ಮಾಡಿಸ್ಕೊಂಡು ಪಾಪ ಅಷ್ಟರ ಮಟ್ಟಿಗೆ ಸ್ಯಾಕ್ರಿಫೈಸ್ ಮಾಡಿದ್ರು ಸಹ ಅಶ್ವಿನಿ ಗೌಡ ಅವರು ಇಲ್ಲಿ ಸೂರಜ್ ಅವ್ರನ್ನ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಗೆ ಆಯ್ಕೆ ಮಾಡಿದ್ದು ನನಗೆ ಪರ್ಸನಲಿ ಸ್ವಲ್ಪ ಇಷ್ಟ ಆಗ್ಲಿಲ್ಲ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಸೂರಜ್ ಮತ್ತೆ ಧ್ರುವಂತ್ ಅವರು ಬೆಡ್ರೂಮ್ ನಲ್ಲಿ ಚರ್ಚೆ ಆಗ್ಬೇಕಾದ್ರೆ ಹೇರ್ ಕಟಿಂಗ್ ನ ಕುರಿತಾಗಿ ನಾವ್ ಯಾವ್ದೇ ಕಾರಣಕ್ಕೂ ಹೇರ್ ಕಟಿಂಗ್ ಅಂತ ಬಂದ್ರೆ ನಾವು ಮಾಡಿಸ್ಕೊಳ್ಳೋದಿಲ್ಲ ಅಂತ ಚರ್ಚೆ ಮಾಡ್ತಾರೆ, ಕಡೆ ಖಂಡಿತವಾಗಿ ಹೇಳ್ತಾರೆ. ಬಟ್ ಆ ಒಂದು ಚಾಲೆಂಜ್ ನ ಅಶ್ವಿನಿ ಗೌಡರು ಆಕ್ಸೆಪ್ಟ್ ಮಾಡ್ಕೊಂಡು ಬಂದಾದ್ಮೇಲೆ ಇಲ್ಲಿ ಮಾಡೋರು ಆ ಒಂದು ಚಾಲೆಂಜ್ ತಗೊಂಡು ಹೇರ್ ಕಟ್ ಅನ್ನ ಮಾಡಿಸ್ಕೊಳ್ತಾರೆ. ಬಟ್ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಅಂತ ಬಂದಾಗ ಮಾಡೋರ ಸ್ಥಾನದಲ್ಲಿ ಸೂರಜ್ ಅವ್ರನ್ನ ಆಯ್ಕೆ ಮಾಡ್ತಾರೆ. ರೀಸನ್ ಏನಂದ್ರೆ ಈಗಾಗಲೇ ಮಾಡೋರು ಒಂದ್ಸರಿ ಕ್ಯಾಪ್ಟನ್ ಆಗಿದ್ದಾರೆ, ಸೂರಜ್ ಅವ್ರಿಗೆ ಅವಕಾಶ ಸಿಗ್ಲಿ ಅಂತ. ನನಗೆ ಇದೆಲ್ಲ ಒಂದ್ ಕಡೆ ಅನ್ಡಿಸರ್ವ್ಡ್ ಡಿಸಿಷನ್ ಅಂತ ಅನಿಸ್ತು. ಮಾಡೋರು ಒಪ್ಪಿಗೆ ಇದ್ರು ಸಹ ಮಾಡೋರೇ ನಿಮ್ ಒಪ್ಪಿಗೆ ಇದ್ರು ಸಹ ಯಾಕ್ರಿ ಈ ತರ ಹೇಳ್ತಾ ಇದ್ದಾರೆ, ನೀವು ಏರ್ ಕಟ್ ಅನ್ನ ಮಾಡಿಸ್ಕೊಂಡಿದ್ರೆ ನೀವೇ ಹೋಗ್ರಿ ಅಂತ ಅಶ್ವಿನಿ ಅವ್ರು ಹೇಳ್ಬೋದಾಯ್ತು. ಎಲ್ಲ ಒಂದ್ ಕಡೆ ಅಶ್ವಿನಿ ಗೌಡ ಸಿಕ್ಕಾಪಟ್ಟೆ ರಾಂಗ್ ಡಿಸಿಷನ್ ತಗೊಂಡ್ರಿ ಒಂದ್ ವಿಚಾರದಲ್ಲಿ ಅಂತಾನೆ ಹೇಳ್ಬೋದು. ಅಂಡ್ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಅಲ್ಲಿ ಬಂದು ಈಗ ಕ್ಯಾಪ್ಟನ್ ಆಗಿರುವಂತ ರಾಶಿಕ್ ಅವ್ರು ಸಹ ಅಷ್ಟರ ಮಟ್ಟಿಗೆ ಈ ಒಂದು ವಾರ ಕ್ಯಾಪ್ಟನ್ ಆಗೋದಕ್ಕೆ ಡಿಸರ್ವ್ ಇಲ್ಲ ಅಂತ ಹೇಳ್ಬೋದು. ಕೆಲವೊಂದು ವಾರಗಳಲ್ಲಿ 100% ಕ್ಯಾಪ್ಟನ್ ಆಗೋದಕ್ಕೆ ಡಿಸರ್ವ್ ಇದ್ರು, ಸಿಕ್ಕಾಪಟ್ಟೆ ಚೆನ್ನಾಗಿ ಗೇಮು ಸಹ ಆಡಿದ್ರು, ಪರ್ಫಾರ್ಮೆನ್ಸ್ ಸಹ ಇತ್ತು. ಬಟ್ ಆಗ ಅವ್ರು ಕ್ಯಾಪ್ಟನ್ ಆಗಿಲ್ಲ. ಬಟ್ ಈ ಒಂದು ವಾರದ ತಗೊಂಡಾಗ ಟಾಸ್ಕ್ ಆಗಿರ್ಬೋದು, ಇಲ್ಲಾಂದ್ರೆ ಒಂದು ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೊಂಡು ಅವ್ರು ಕ್ಯಾಪ್ಟನ್ ಆಗಿಲ್ಲ. ಕೇವಲ ಒಂದು ಆಫರ್ ಏನು ವಿಲನ್ ನೀಡಿದ್ರು, 2 ಕಂಟೆಸ್ಟೆಂಟ್ ಹೊರಗಡೆ ಇಟ್ಟು ನೀವು ಕ್ಯಾಪ್ಟನ್ ಆಗ್ಬೇಕು ಅಂತ ಆ ಒಂದು ಅವಕಾಶವನ್ನ ಪಡೆದುಕೊಂಡು ನೀವು ಕ್ಯಾಪ್ಟನ್ ಆಗಿದ್ದಾರೆ. ನನಗೆ ಪರ್ಸನಲಿ ಅಂತ ಹೇಳೋದಾದ್ರೆ ರಾಶಿಕ್ ಅವ್ರು ಕ್ಯಾಪ್ಟನ್ ಆಗಿರೋದು ಈ ಒಂದು ವಾರ ಅಷ್ಟರ ಮಟ್ಟಿಗೆ ಡಿಸರ್ವ್ ಇಲ್ಲ ಅನಿಸ್ತು. ಬಟ್ ನೋಡೋಣ ಯಾವ ತರ ಕ್ಯಾಪ್ಟನ್ಸಿ ನಡ್ಸ್ಕೊಡ್ತಾರೆ ಅಂತ. ನಿನ್ನೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿರೋ ಕಾನ್ವರ್ಸೇಷನ್ ಏನಪ್ಪಾ ಅಂದ್ರೆ ಅಶ್ವಿನಿ ಗೌಡರ ಮನೆಯಲ್ಲಿದ್ದಂತ ಎಲ್ಲಾ ಕಂಟೆಸ್ಟೆಂಟ್ ಗಳನ್ನ ಒಗ್ಗೂಡಿಸಿ ನಿಮ್ಗೆ ಯಾರಿಗೂ ಸಹ ಚೈತ್ರ ಮತ್ತೆ ರಜತ್ ಅವ್ರು ಮಾತಾಡ್ತಾ ಇರೋದು ತಪ್ಪು ಅಂತ ಅನಿಸ್ತಾ ಇಲ್ವಾ? ಪದೇ ಪದೇ ಚೈತ್ರ ಮತ್ತೆ ರಜತ್ ಅವರು ಬಿಗ್ ಬಾಸ್ ಸೀಸನ್ 11 ಗ್ರೇಟು, ನಾವೇ ನಿಮ್ಗಿಂತ ಎಷ್ಟೋ ಬುದ್ಧಿವಂತರು ಅಂತ ಪದೇ ಪದೇ ಮಾತಾಡ್ತಾ ಇದಾರೆ, ನಮ್ಮನ್ನ ಕೇವಲವಾಗಿ ನೋಡ್ತಾ ಇದಾರೆ. ನೀವು ಅನ್ನೋ ಪದೇ ಬಳಕೆ ಮಾಡ್ತಾ ಇದ್ದಾರೆ ಸೀಸನ್ 12 ಎಲ್ಲಾ ಕಂಟೆಸ್ಟೆಂಟ್ ಗಳನ್ನು. ನಿಮ್ಗೆ ಯಾರಿಗೂ ಸಹ ಅದರ ಮೇಲೆ ಸ್ವಲ್ಪ ಕನ್ಸರ್ನ್ ಇಲ್ವಾ, ಸ್ವಲ್ಪ ಬೇಜಾರಾಗ್ತಾ ಇರೋ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಇಲ್ಲಿ ಧನುಷ್ ಅವ್ರ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ನಿಮ್ಮ ಮತ್ತೆ ರಜತ್ ಚೈತ್ರ ಜಗಳದಲ್ಲಿ ನಾವು ಯಾವ್ದೇ ಕಾರಣಕ್ಕೂ ಬರೋದಿಲ್ಲ. ಬಟ್ ಅವ್ರು ಪದೇ ಪದೇ ನೀವು ಅಂತ ಬಿಗ್ ಬಾಸ್ ಸೀಸನ್ 12 ಎಲ್ಲಾ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ಮಾತಾಡಿದ್ದಾರೆ ಅಂದ್ರೆ ನಾವು ಅವ್ರ ವಿರುದ್ಧವಾಗಿ ಮಾತಾಡ್ತೀವಿ, ನಾವು ಸ್ಟ್ಯಾಂಡ್ ತಗೊಂತೀವಿ ಅಂದ್ಬಿಟ್ಟು ಇಲ್ಲಿ ಮಾತಾಡ್ತಾ ಇದ್ರು. ಈ ಒಂದು ಚರ್ಚೆಯಲ್ಲಿ ಗಲಾಟೆಯಲ್ಲಿ ಸ್ಪಂದನ ಮತ್ತೆ ಅಶ್ವಿನಿ ಗೌಡ ಅವರ ಮಧ್ಯೆ ಇಲ್ಲಿ ವಾದ ವಿವಾದ ಆಗಿದ್ದು ಸಹ ಉಂಟು. ಇಲ್ಲಿ ಅಶ್ವಿನಿ ಗೌಡ ಅವರ ವಾದ ಏನಪ್ಪಾ ಅಂದ್ರೆ ನಾನು ಅಥವಾ ನಮ್ಮ ಒಂದು ಸೀಸನ್ ಬಿಗ್ ಬಾಸ್ ಸೀಸನ್ 12 ಅಂತ ತಗೊಂಡಾಗ ಇವಾಗ ಏನು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಆಗಿ ರಜತ್ ಮತ್ತೆ ಚೈತ್ರ ಅವ್ರು ಬಂದಿದ್ದಾರೆ, ಅವ್ರು ಯಾಕೆ ಪದೇ ಪದೇ ನಮ್ಮನ್ನ ಕೇವಲ ಮಾಡಿ ನಮಗೆ ಮಾತ್ರ ಟಾಸ್ಕ್ ಅರ್ಥ ಆಗುತ್ತೆ, ನಿಮ್ಗೆ ಯಾರಿಗೂ ಸಹ ಟಾಸ್ಕ್ ಅರ್ಥ ಆಗೋದಿಲ್ಲ, ನಿಮ್ಮ ನಾಮಿನೇಷನ್ ಪ್ರೊಸೆಸ್ ಕರೆಕ್ಟ್ ಆಗಿದೆ, ನಿಮ್ ನಾಮಿನೇಷನ್ ಪ್ರೊಸೆಸ್ ಕರೆಕ್ಟ್ ಆಗಿಲ್ಲ, ನಾವೇ ಬುದ್ಧಿವಂತರು ನಾವೇ ಕಿಲಾಡಿಗಳಂತ ಪದೇ ಪದೇ ಪದ ಬಳಕೆಗಳು ಮಾಡ್ತಾ ಇದಾರೆ, ಎಲ್ಲೊಂದ್ ಕಡೆ ನಮ್ಮನ್ನ ಕೇವಲವಾಗಿ ಮಾತಾಡ್ತಾ ಇದಾರೆ. ಇದು ನನಗೆ ಇಷ್ಟ ಆಗ್ತಾ ಇಲ್ಲ. ನಿಮ್ಗೆ ಯಾರಿಗೂ ಸಹ ಇದ್ರ ಮೇಲೆ ಕನ್ಸರ್ನ್ ಇಲ್ವಾ ಅನ್ನೋ ತರ ಇಲ್ಲಿ ಸ್ಪಂದನ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ಪಂದನ ಅವ್ರು ಮೇಡಮ್ ಅದು ನಿಮ್ಮ ಮತ್ತೆ ರಜತ್ ಚೈತ್ರ ಅವ್ರ ಮಧ್ಯೆ ನಡೆದಂತ ಕಾನ್ವರ್ಸೇಷನ್ಸ್ ಜಗಳ, ಇದರಲ್ಲಿ ನಾವು ಇನ್ವಾಲ್ವ್ ಆಗೋದಕ್ಕೆ ನಾವು ಜಗಳ ಮಾಡ್ಕೊಳ್ಳೋದಕ್ಕೆ ಏನಿಲ್ಲ, ನಮ್ಮ ಸ್ಟ್ಯಾಂಡ್ ಬಂದಾಗ ನಾವು ತಗೊಳ್ತೀವಿ ಅನ್ನೋದು ಸ್ಪಂದನ ಅವ್ರ ವಾದ ಆಗಿತ್ತು. ಈ ಒಂದು ಕಾನ್ವರ್ಸೇಷನ್ ಜೋರಾಗಿ ಆಗ್ತಾ ಇತ್ತು. ಇಲ್ಲಿ ಗಾರ್ಡನ್ ಏರಿಯಾದಲ್ಲಿ ಕುಳಿತುಕೊಂಡಿದ್ದಂತ ಚೈತ್ರ ಮತ್ತೆ ರಜತ್ ಅವರು ಮನೆ ಒಳಗಡೆ ಬರೋದಕ್ಕೆ ಬಂದ್ರು. ಆ ಒಂದು ಸಂದರ್ಭದಲ್ಲಿ ಈ ಒಂದು ಜಗಳ ಏನಾಗ್ತಾ ಇತ್ತು, ಇದಕ್ಕೆ ಫುಲ್ ಸ್ಟಾಪ್ ಆಯ್ತು. ಇದಕ್ಕೂ ಮುಂಚೆ ಗಾರ್ಡನ್ ಏರಿಯಾದಲ್ಲಿ ಕುಳಿತುಕೊಂಡಿದ್ದಂತ ಚೈತ್ರ ಆಗಿರ್ಬೋದು, ರಜತ್ ಅವ್ರ ಆಗಿರ್ಬೋದು, ಅಶ್ವಿನಿ ಗೌಡ ಅವ್ರ ವಿಚಾರವನ್ನು ಮಾತಾಡ್ತಾ ಇದ್ರು. ಇಲ್ಲಿ ಚೈತ್ರ ಅವರು ರಜತ್ ಅವ್ರ ಹತ್ರ ಮಾತಾಡ್ಬೇಕಂದ್ರೆ ಅಶ್ವಿನಿ ಗೌಡ ಅವರು ನನಗೆ ದುರಂಕಾರ ಅಂತ ಹೇಳಿದ್ರು, ರಜತ್ ಅಂತ ಹೇಳ್ತಾ ಇದ್ರು. ಯಾವ ಒಂದು ಸಂದರ್ಭದಲ್ಲಿ ಯಾವ ಒಂದು ಜಗಳದಲ್ಲಿ ಈ ದುರಂಕಾರ ಪದ ಬಳಕೆ ಅಶ್ವಿನಿ ಗೌಡ ಅವರಿಂದ ಬಾಯಿಂದ ಬಂತು ಅಂತ ಗೊತ್ತಿಲ್ಲ ಕ್ಲಾರಿಟಿ ಇದೆ. ಬಟ್ ಇಲ್ಲಿ ಹೇಳ್ತಾ ಇದ್ರು ರಜತ್ ಹತ್ರ ನಾನು ತಗೊಂಡಂತ ನಿರ್ಧಾರಗಳೇನಿದೆ ಅದು ಪ್ರತಿಯೊಂದು ಸಹ ಫೇವರಿಸಂ ಮಾಡುತ್ತೆ ರಜತ್ಗೆ ಅನ್ನೋ ತರ ನಾನು ನಿರ್ಧಾರ ತಗೊಂಡೆ ಅಂತ ನಿಮ್ಗೆ ಏನಾದ್ರು ಅನಿಸ್ತಾ? ನನಗೆ ಕೊಟ್ಟಂತ ಜವಾಬ್ದಾರಿ ಸಂಚಾಲಕತ್ವ ಏನಿತ್ತು ಅದನ್ನ ನಾನು ಕರೆಕ್ಟ್ ಆಗಿ ನಿಭಾಯಿಸಿದೀನಿ ಅಂತ ನನಗೆ ಅನಿಸ್ತು. ಬಟ್ ಅಶ್ವಿನಿ ಗೌಡ ಅವರು ನನ್ನ ಮೇಲೆ ಯಾಕೆ ಅಲಿಗೇಷನ್ಸ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ
ಚೈತ್ರ ಅವರು ರಜತ್ ಅವ್ರನ್ನ ಕೇಳ್ತಾ ಇದ್ರು. ರಜತ್ ಅವರು ಪ್ರತಿಯೊಂದು ಸಹ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತೆ, ನೀನು ತಗೊಂಡಂತ ನಿರ್ಧಾರ ಕರೆಕ್ಟ್ ಆಗಿದೆ, ನೀನು ತಲೆ ಕೆಡ್ಸ್ಕೋಬೇಡ, ಬೇಕು ಅಂತ ಮನೆಯಲ್ಲಿ ಕಂಟೆಸ್ಟೆಂಟ್ ಎತ್ತು ಕಟ್ಟೋದಕ್ಕೆ ನೆಗೆಟಿವಿಟಿ ಮಾಡೋದಕ್ಕೆ ಅಶ್ವಿನಿ ಪ್ರಯತ್ನ ಪಡ್ತಾ ಇರೋ ಅಂದ್ಬಿಟ್ಟು ಇವ್ರಿಬ್ರು ಕಾನ್ವರ್ಸೇಷನ್ ಮಾಡ್ಕೊಳ್ತಾ ಇದ್ರು. ಯಾವಾಗ ಮನೆ ಒಳಗಡೆ ಸ್ವಲ್ಪ ಸೌಂಡ್ ಜಾಸ್ತಿ ಆಯ್ತು, ಏನೋ ಜಗಳ ಆಗ್ತಾ ಇದೆ ಅಂತ ಮನೆ ಒಳಗಡೆ ಬರೋದಕ್ಕೆ ಬಂದ್ರು ರಜತ್ ಆಗಿರ್ಬೋದು, ಚೈತ್ರ ಆಗಿರ್ಬೋದು. ಇಲ್ಲಿ ರಜತ್ ಅವರು ಏನೋ ಒಂದು ಡೋರ್ ಇದೆ, ಆ ಡೋರ್ ನಲ್ಲಿ ಸ್ವಲ್ಪ ರೌಡಿ ರೇಂಜ್ ಏನ್ ನಿಮ್ದು ಅನ್ನೋ ರೇಂಜ್ ಗೆ ಬರೋದಕ್ಕೆ ಪ್ರಯತ್ನ ಪಟ್ರಂತೆ. ಅದನ್ನ ಅಶ್ವಿನಿ ಗೌಡರು ಧ್ರುವಂತರ ಹತ್ರ ಹೇಳ್ತಾ ಇದ್ರು. ಧ್ರುವಂತರ ನೀವು ಗಮನಿಸಿದ್ರ ಇಲ್ಲಿ ನಾವು ಕಾನ್ವರ್ಸೇಷನ್ ಇಲ್ಲ ಮಾತುಕತೆ ಆಗ್ತಾ ಇದ್ರೆ ರಜತ್ ಅವ್ರು ಬಂದಿದ್ದ ರೀತಿ ಯಾವ ತರ ಇತ್ತು, ನಾನ್ ದೊಡ್ಡ ರೌಡಿ ಡಾನು ಏನ್ ನಡೀತಾ ಇದೆ ಅಲ್ಲಿ ಹೊಡೆದಾಗ್ಬಿಡ್ತೀನಿ ಅನ್ನೋ ರೇಂಜ್ ಗೆ ಮನೆ ಒಳಗಡೆ ಬರೋದಕ್ಕೆ ಪ್ರಯತ್ನ ಪಟ್ರು. ಅಂಡ್ ಅಲ್ಲಿವರೆಗೂ ಸಹ ನಮ್ಮ ಜೊತೆ ಓಕೆ ನಾವು ಸ್ಟ್ಯಾಂಡ್ ತಗೊಳ್ತೀವಿ, ತಪ್ಪಿದ್ದನ್ನ ತಪ್ಪಂತ ಹೇಳ್ತೀವಿ ಅಂತ ಮಾತಾಡ್ತಾ ಇದ್ದ ಧನುಷ್ ಆಗಿರೋದು ಕಂಟೆಸ್ಟೆಂಟ್ ಗಳಾಗಿರ್ಬೋದು. ರಜತ್ ಬರೋಷ್ಟೊತ್ತಿಗೆ ಎಗರ ಮೇಲೆ ಕೈ ಹಾಕೊಂಡು ಹೋಗಿ ಗಾರ್ಡನ್ ಏನಿಂದ ಕುತ್ಕೊಂಡಿದ್ರೆ ಅವ್ರ ಜೊತೆ ಈಗ ಕಿಲ ಅಂತ ನಕ್ಕೊಂಡಿರ್ತಾರೆ. ಇದೆಲ್ಲ ಒಂದ್ ಕಡೆ ಡಬಲ್ ಫೇಸ್ಡ್ ಅನಿಸ್ತಾ ಇದೆ ನನಗೆ. ಮನೇಲಿ ಯಾವುದೇ ಕಂಟೆಸ್ಟೆಂಟ್ ಗೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇಲ್ವಾ ಅನ್ನೋ ತರ ಮಾತಾಡ್ತಾ ಇದ್ರು. ಧ್ರುವಂತರ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಹೌದು ಮೇಡಮ್, ನಿಜ ಮೇಡಮ್, ಈ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಬಂದ ಮೇಲೆ ಅಂತೂ ಸಿಕ್ಕಾಪಟ್ಟೆ ರಾಂಗ್ ಆಗೋಗಿದೆ ಬಿಗ್ ಬಾಸ್ ಮೇಲೆ. ನಾವು ಟಾಸ್ಕ್ ಅಂತ ಕೊಟ್ಟಾಗ ಏನೋ ಒಂದು ಪ್ರೋಸೆಸ್ ಅಂತ ಕೊಟ್ಟಾಗ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಆಗಿ ಜಾಯಿನ್ ಆಗಿ ಮಾಡ್ತಾ ಇದ್ವಿ ನಮ್ಮ ಸೀಸನ್ ಅವ್ರು. ಬಟ್ ಇವ್ರು ಬಂದ ಮೇಲೆ ಎಲ್ಲಾರು ಒಬ್ಬರ ಮೇಲೆ ಒಬ್ಬರನ್ನ ಎತ್ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಅಂಡ್ ಅವರಲ್ಲಿ ಅವರೇ ಫೇವರಿಸಮ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರು. ಅಂಡ್ ಅಶ್ವಿನಿ ಗೌಡ ಅವರ ವಾದ ಏನಪ್ಪಾ ಅಂದ್ರೆ ಆ ಬಜರ್ ಟಾಸ್ಕ್ ಏನ್ ನೀಡಿದ್ರು ಸೀಕ್ರೆಟ್ ರೂಮ್ ನಲ್ಲಿ, ಆ ಒಂದು ಬಜರ್ ಟಾಸ್ಕ್ ನಲ್ಲಿ ನಾನು ಸ್ವಲ್ಪ ಮೊದಲಿಗೆ ಹೊಡೆದ ರಜತ್ಗಿಂತ, ಬಟ್ ಅಲ್ಲಿ ಚೈತ್ರ ಅವರು ಫೇವರಿಸಮ್ ಮಾಡ್ತಾ ಇದ್ರು ರಜತ್ಗೆ. ಅದು ನನಗೆ ಇಷ್ಟ ಆಗ್ಲಿಲ್ಲ, ನಾನು ಒಳಗಡೆ ಏನು ಮಾತಾಡೋದಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ವಿಲನ್ ಅಲ್ಲಿ ನಮ್ಗೆ ಒಂದು ಪ್ರೋಸೆಸ್ ನ ಟಾಸ್ಕ್ ನ ನೀಡಿದ್ರು, ಅಲ್ಲಿ ನಾನು ವಾದ ಮಾಡೋದು ಕರೆಕ್ಟ್ ಅಂತ ಅಲ್ಲಿಂದ ಹೊರಗಡೆ ಬಂದ್ಮೇಲೆ ಪ್ರಶ್ನೆ ಮಾಡಿದೆ ನಾನು. ಅವರ ಒಂದು ವಿವೇಚನೆಗೆ ಬಿಟ್ಟಿದ್ದು ಅನ್ನೋ ತರ ಇಲ್ಲಿ ಹೇಳ್ತಾ ಇದ್ರು. ಅಂಡ್ ಇಲ್ಲಿ ಗಾರ್ಡನ್ ಏರಿಯಾದಲ್ಲಿ ಧನುಷ್ ಅವರು ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡಕ್ಕೆ ಹೋದ್ರು ರಜತ್ ಮತ್ತೆ ಚೈತ್ರ ಅವ್ರಿಗೆ. ನೋಡಿ ರಜತ್ ಚೈತ್ರ ಅವರೇ, ನಿಮ್ಮ ಮತ್ತೆ ಅಶ್ವಿನಿ ಗೌಡ ಅವ್ರ ಮತ್ತೆ ಏನು ಭಿನ್ನಾಭಿಪ್ರಾಯ ಇದೆ, ಜಗಳ ಇದೆ, ನಿಮ್ಗೆ ಬಿಟ್ಟಿದ್ದು ವಿಚಾರ ಅದು. ನೀವು ಎಷ್ಟನ ಜಗಳ ಆಡ್ಕೊಳ್ಳಿ, ಬಟ್ ನಮ್ಮ ವಿಚಾರ ಅಂತ ಬಂದಾಗ ಬಿಗ್ ಬಾಸ್ ಸೀಸನ್ 12 ಕಂಟೆಸ್ಟೆಂಟ್ ಗಳ ವಿಚಾರವನ್ನ ತೆಗೆದುಕೊಂಡು ಬಂದು ಮಾತಾಡ್ಬೇಡಿ. ನೀವು ಆತರ ಮಾತಾಡಿದಾಗ ನಾವು ಬಂದು 100% ನಿಮ್ಮ ವಿರುದ್ಧವಾಗಿ ಮಾತಾಡ್ಬೇಕಾಗುತ್ತೆ, ಸ್ಟ್ಯಾಂಡ್ ತಗೊಳ್ಬೇಕಾಗುತ್ತೆ. ನಾವು ಇದುವರೆಗೂ ಸಹ ನಿಮಗೆ ಅನ್ಸಿರೋ ಪ್ರಕಾರ ಎಲ್ಲಾದ್ರೂ ಆಗ್ಲಿ ನಾವೇ ಬೇರೆ ನೀವೇ ಬೇರೆ ಅನ್ನೋ ತರ ಬಿಹೇವ್ ಮಾಡಿದೀವ. ನೀವು ಸಹ ನಮ್ಮ ಜೊತೆಗಿರೋ ಕಂಟೆಸ್ಟೆಂಟ್ ತರ ನಿಮ್ಗೂ ಸಹ ನಾವು ನೋಡ್ಕೊಳ್ತಾ ಹೋಗ್ತಾ ಇದೀವಿ, ನಿಮ್ ಕಡೆಯಿಂದ ಅದು ಬೇಡ ಅನ್ನೋ ತರ ಇಲ್ಲಿ ಮಾತಾಡ್ತಾ ಇದ್ರು. ಅಂಡ್ ಇಲ್ಲಿ ಸಿಕ್ಕಾಪಟ್ಟೆ ಫನ್ನಿ ಆಗಿ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಇವೆಂಟ್ ನಡೀತು ಅಂತ ಹೇಳ್ಬೋದು. ಅದೇನಪ್ಪ ಅಂದ್ರೆ ಅಶ್ವಿನಿ ಗೌಡ ಅವರು ಧ್ರುವಂತ್ ಅವ್ರನ್ನ ಗಾರ್ಡನ್ ಏರಿಗೆ ಕರ್ಕೊಂಡ್ ಬಂದಂತಹ ಒಂದು ಮ್ಯಾಟ್ರ್ ಏನು ಅಂದ್ರೆ, ನಾವೇನಾದ್ರೂ ಬೆಡ್ರೂಮ್ ನಲ್ಲಿ ಇಲ್ಲ ಮನೆ ಒಳಗಡೆ ಡಿಸ್ಕಷನ್ ಮಾಡ್ತಾ ಇದ್ರೆ ಕುತ್ಕೊಂಡಿದ್ರೆ ನಮಗೆ ಭಯ ಬಿದ್ದು ಅಶ್ವಿನಿ ಮತ್ತೆ ಧ್ರುವಂತ್ ಅವ್ರು ಬಿಗ್ ಬಾಸ್ ಮನೆ ಒಳಗಡೆ ಇದಾರೆ ಅಂದ್ಬಿಟ್ಟು ರಜತ್ ಅವರು ಸ್ವಲ್ಪ ಹೈಕ್ ತಗೊಂಡ್ಬಿಡ್ತಾರೆ, ಅವ್ರಿಗೆ ಬಿಲ್ಡಪ್ ತಗೊಂಡ್ಬಿಡ್ತಾರೆ. ಆ ಒಂದು ಚಾನ್ಸ್ ಅವ್ರಿಗೆ ಕೊಡೋದು ಬೇಡ, ನಾವ್ ಯಾರು ಸಹ ಭಯ ಬೀಳೋದ್ ಚಾನ್ಸೇ ಇಲ್ಲ, ಬನ್ನಿ ಗಾರ್ಡನ್ ಏರಿಯಾಗ ಹೋಗಿ ಕುತ್ಕೊಳ್ಳೋಣ ಧ್ರುವಂತ್ ಅಂತ ಧ್ರುವಂತ್ ಅವ್ರನ್ನ ಕರ್ಕೊಂಡ್ ಬಂದ್ರು. ಇಲ್ಲಿ ಧ್ರುವಂತ್ ಅವ್ರು ಮೇಡಮ್ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ, ನಾನು ಫ್ರೆಶ್ ಅಪ್ ಹೋಗಿ ಮನೆ ಕಟ್ತೀನಿ ಬಿಡಿ ಅಂತ ಹೇಳಿದ್ರೆ, ಇಲ್ಲ ಧ್ರುವಂತ್ ಹೋಗ್ಬಿಡಿ, ಒಂದು 1/4 ಗಂಟೆ ಆದ್ರೂ ಕುತ್ಕೊಳ್ಳಿ, ಇಲ್ಲಿ ನಾವು ಅವ್ರಿಗೆ ಭಯ ಬೀಳ್ತಾ ಇಲ್ಲ ಅನ್ನೋದನ್ನ ಅವ್ರಿಗೆ ತೋರ್ಸ್ಬೇಕು ಅಂದ್ಬಿಟ್ಟು ಅಶ್ವಿನಿ ಗೌಡ ಧ್ರುವಂತ್ ಅವ್ರನ್ನ ಒಪ್ಸ್ಬಿಟ್ಟು ನಿವ್ಯಾ ಏರಿಯಾ ಅಂತ ಏನ್ ಬರುತ್ತೆ ಆ ನಿವ್ಯಾ ಏರಿಯಾದಲ್ಲಿ ಕುತ್ಕೊಂಡಿದ್ರು. ಇಲ್ಲಿ ಏನು ಧ್ರುವಂತ್ ಅವ್ರ ಆಗಿರ್ಬೋದು, ಸಾರಿ ಇಲ್ಲಿ ಧನುಷ್ ಅವ್ರ ಆಗಿರ್ಬೋದು, ರಜತ್ ಅವ್ರ ಆಗಿರ್ಬೋದು, ಕಾವ್ಯ ಅವರ ರನ್ನಿಂಗ್ ಸ್ಟೈಲ್ ನ ಮಿಮಿಕ್ ಮಾಡತ್ತಾರೆ, ಕಾವ್ಯ ಈ ತರ ಓಡ್ಕೊಂಡ್ ಬರ್ತಾರೆ ಅಂತ ಜೋಕ್ ಮಾಡ್ಕೊಂಡು ನಗಾಡ್ತಾ ಇದ್ರು. ಅಲ್ಲಿ ಅಶ್ವಿನಿ ಗೌಡ ಅವರು ನೋಡಿ ಅವ್ರು ಯಾವ ತರ ನಗಾಡ್ಕೊಂಡು ಜೋಕಿಂಗ್ ವೇಲ್ ಇದಾರೆ, ಅವ್ರಿಗೆ ಯಾರಿಗೂ ಸಹ ಅವ್ರ ಏರಿಯಾ ಮಾತಾಡೋದು ಕೇರೇ ಇಲ್ಲ, ಅವರೆಲ್ಲ ಒಂಥರ ಡಬಲ್ ಫೇಸ್ ಅನ್ನೋ ತರ ಚರ್ಚೆ ಆಗ್ತಾ ಇತ್ತು. ಅಂಡ್ ಈ ಒಂದು ಚರ್ಚೆಯಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಲ್ಲಿ ಚೈತ್ರ ಮತ್ತೆ ರಜತ್ ಅವರು ಪದೇ ಪದೇ ನಾವೇ ಗ್ರೇಟ್, ನಮಗ್ ಮಾತ್ರ ಟಾಸ್ಕ್ ಚೆನ್ನಾಗಿ ಅರ್ಥ ಆಗುತ್ತೆ, ನಿಮ್ಗೆ ಯಾರಿಗೂ ಸಹ ಅರ್ಥ ಆಗಲ್ಲ, ತುಂಬಾ ಕನ್ಫ್ಯೂಸ್ಡ್ ಆಗಿ ಇರೋ ಅಂತ ಹೇಳ್ತಾರ ಮಾತುಗಳು ಸಹ ನಿಜ. ಅಂಡ್ ಅಶ್ವಿನಿ ಗೌಡ ಅವರು ಅವರ ಒಂದು ವಿಚಾರ ಅಂತ ಬಂದಾಗ ಕೇವಲ ಅವರೇ ಅದನ್ನ ಹ್ಯಾಂಡಲ್ ಮಾಡೋದ್ರ ಬದಲಾಗಿ ಮನೆಯಲ್ಲಿದ್ದ ಎಲ್ಲಾ ಕಂಟೆಸ್ಟೆಂಟ್ ಗಳಿಗೂ ಸ್ವಲ್ಪ ಪ್ಯಾಚ್ ಅಪ್ ಮಾಡತ್ತರ, ಇಲ್ಲಾಂದ್ರೆ ಅವ್ರಿಗೆಲ್ಲರಿಗೂ ಸಹ ಅಂಟಿಸೋ ತರ ಎಲ್ಲಾರು ಒಗ್ಗೂಡ್ಸ್ಕೊಂಡು ಹೋಗ್ಬಿಟ್ಟು ಎಲ್ಲಾರ್ಗು ಸೇರಿರೋ ಪದ ಅಂತ ಸ್ವಲ್ಪ ತಿರುಚೋದಕ್ಕೆ ಪ್ರಯತ್ನ ಪಡೋದು ನಿಜ. ಇಲ್ಲಿ ಎರಡೂ ಕಡೆಗಳಿಂದ ಎರಡು ವಾದ ವಿವಾದಗಳನ್ನು ನೋಡೋದಾದ್ರೆ ಎರಡೂ ಕಡೆಗಳಿಂದ ಮಿಸ್ಟೇಕ್ ನಡೀತಾನೆ ಇದೆ, ಅವ್ರು ಸ್ವಲ್ಪ ಬಿಲ್ಡಪ್ ಕೊಟ್ಕೊಳ್ಳೋದು ನಿಜಾನೇ. ಇಲ್ಲಿ ಇವರು ಮ್ಯಾಟರ್ ನಲ್ಲಿ ನಡೆದಂತದ್ದು ಇಲ್ಲ, ಎಲ್ಲಾರ್ಗು ಕಂಪೇರ್ ಮಾಡಿ ಹೇಳ್ಬಿಟ್ರು ಅನ್ನೋ ಹೇಳ್ತಾ ಇರೋದು ನಿಜಾನೇ. ಸೊ ಈ ಒಂದು ಚರ್ಚೆಯಲ್ಲಿ ಮ್ಯಾಟರ್ ಅಲ್ಲಿ ನಿಮಗೆ ನಿಜವಾಗ್ಲೂ ಯಾರು ತಪ್ಪಾಗಿ ಅನಿಸ್ತಾ ಇಲ್ಲ ಅಂತ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ಗಾರ್ಡನ್ ಏರಿಯಾದಲ್ಲಿ ರಜತ್, ಧನುಷ್, ಗಿಲ್ಲಿ ಮತ್ತೆ ಕಾವ್ಯ, ರಘು ಅವರು ಡಿಸ್ಕಷನ್ ಆಗ್ತಾ ಇತ್ತು. ಇಲ್ಲಿ ಕಾವ್ಯ ಮತ್ತೆ ಗಿಲ್ಲಿ ಅವರ ಒಂದು ಸ್ನೇಹಕ್ಕೆ ಪ್ಯಾಚ್ ಅಪ್ ಆಗಿರೋದು ನಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು. ಇಲ್ಲಿ ಕಾವ್ಯ ಅವರು ಹೇಳ್ತಾ ಇದ್ರು ಗಿಲ್ಲಿಗೆ, ನನಗೆ ನೀನ್ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ನನಗೆ ಕ್ಲಾರಿಟಿ ಬಂದಿತ್ತು, ನಾನು ಧನುಷ್ ಹತ್ರ ಸಹ ಹೋಗಿ ಚರ್ಚೆ ಮಾಡಿದೆ, ಗಿಲ್ಲಿಗೆ ಏನೋ ಸೀಕ್ರೆಟ್ ಟಾಸ್ಕ್ ಕೊಟ್ಟಿರ್ಬೋದು, ಅದಕ್ಕೆ ಅವ್ನು ಈ ತರ ಮಾತಾಡ್ತಾನೆ, ಇಲ್ಲಾಂದ್ರೆ ಆ ತರ ಮಾತಾಡೋ ಮನುಷ್ಯನೇ ಅಲ್ಲ ಅವನು ಅಂತ ಹೇಳ್ದೆ ನಾನು. ಬಟ್ ಸೆಕೆಂಡ್ ಟೈಮ್ ಕ್ಲಾರಿಫಿಕೇಶನ್ ಅಂತ ನಾನ್ ನಿನ್ನ ಹತ್ರ ಬಂದಾಗ ನೀನ್ ಆಗ್ಲೂ ಸಹ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ಹೇಳ್ದೆ. ಆಗ ನಾನು ಎಲ್ಲೋ ಒಂದ್ ಕಡೆ ಮೇ ಬಿ ನಿಜಾನೇನೋ ಇವನ ಒಂದು ನಾಮಿನೇಷನ್ ಮಾಡಿದಕ್ಕೆ ಈ ತರ ಮುನ್ಸ್ಕೊಂಡ್ ಮಾತಾಡ್ತಾ ಏನಂತ ಸ್ವಲ್ಪ ಅರ್ಥ ಆಯ್ತು. ಬಟ್ ನಾನು ಎಲ್ಲೂ ಸಹ ಅಳಕ್ ಹೋಗಿಲ್ಲ. ಸ್ಪಂದನ ಬಂದ್ಬಿಟ್ಟು ಯಾಕೆ ಆತರ ಇದೆ ಅಂತ ಹೇಳಿದಾಗ
ಸಡನ್ ಆಗಿ ಕಣ್ಣೀರ್ ಬಂತು ಅಷ್ಟೇ, ಇಲ್ಲ ನಾನು ಇನ್ ವಿಚಾರದಲ್ಲಿ ಅಳ್ತಾನೆ ಇರ್ಲಿಲ್ಲ ಅಂತ ಇಲ್ಲಿ ಗಿಲ್ಲಿ ಅವ್ರಿಗೆ ಕಾವ್ಯ ಅವ್ರು ಹೇಳ್ತಾ ಇದ್ರು. ಇಲ್ಲಿ ಗಿಲ್ಲಿ ಅವ್ರು ಇದ್ಕೊಂಡು ನೀನ್ ನಾಮಿನೇಷನ್ ಮುಗಿದಾದ್ಮೇಲೆ ನನ್ನ ಹತ್ರ ಬಂದು ಚೆನ್ನಾಗಿ ಮಾತಾಡ್ಕೊಂಡಿದ್ದಿದ್ರೆ ನಾನ್ ಈ ತರ ನಿನ್ಗೆ ಒಂಥರ ಕಾಮೆಂಟ್ ಮಾಡತಾನೆ ಇಲ್ಲ ಅಳ್ಸೋ ತರ ಪ್ರಯತ್ನ ಪಡ್ತಾರೆ, ಇಲ್ಲಿ ಎಮೋಷನಲ್ ಆಗಿ ಅಳ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ನಿನ್ನ ಮನೆಯಿಂದ ಬಂದಿರುವಂತ ಲೆಟರ್ ಓದಿಸೋದು ಇಲ್ಲ ಅಂದ್ರೆ ಬೇರೆ ರೀತಿಯ ಏನಾದ್ರು ಫ್ಯಾಮಿಲಿ ಮ್ಯಾಟರ್ ತಗೊಂಡ್ ಅಳ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅನ್ನೋ ತರ ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾ ಇದ್ರು. ಚಾನ್ಸೇ ಇಲ್ಲ ಬಿಡು ಅನ್ನೋ ತರ ಕಾವ್ಯ ಅವ್ರು ಹೇಳ್ತಾ ಇದ್ರು. ಅಂಡ್ ಇಲ್ಲಿ ರಜತ್ ಅವರು ಸಹ ಈ ಒಂದು ಕಾನ್ವರ್ಸೇಷನ್ ಮಾತಾಡ್ತಾರೆ. ಆಕ್ಚುಲಿ ನನ್ನ ಹತ್ರ ಬಂದು ಗಿಲ್ಲಿ ಕೇಳ್ದ ಕಾವ್ಯ ಏನಾದ್ರು ಅಳ್ತಾ ಇಲ್ಲ ಅಣ್ಣ ಅಂತ, ನಾನೇನೋ ಸ್ನೇಹದಿಂದ ಇನ್ನೊಂದು ಕೇರಿಂಗ್ ನಿಂದ ಕೇಳ್ತಾ ಇದ್ದಾನೆ ಅಂದ್ಬಿಟ್ಟು, ಇಲ್ಲ ಕಣ ಅಳ್ತಾ ಇಲ್ಲ ನಿನ್ ತಲೆ ಕೆಡ್ಸ್ಕೊಂಬೇಡ ಅಂತ ಹೇಳ್ದೆ. ಬಟ್ ಇವ್ ನನಗೆ ಗೊತ್ತಿದ್ರೆ ನನ್ನ ಹಿಂದೆ ಈ ತರ ಸೀಕ್ರೆಟ್ ಆಗಿ ಟಾಸ್ಕ್ ನಡೆಸ್ತಾ ಇದ್ದಾನೆ, ನನಗೆ ಗುಂಡಿ ತೋಡ್ತಾ ಇದೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಅಷ್ಟರ ಮಟ್ಟಿಗೆ ಕಿಲಾಡಿ ಇದ್ದಾನೆ ಗಿಲ್ಲಿ ಅನ್ನೋ ತರ ಇಲ್ಲಿ ರಜತ್ ಅವರು ಸಹ ಮಾತಾಡ್ತಾ ಇದ್ರು. ಸೊ ನಿನ್ನೆ ಮಿಡ್ ನೈಟ್ ಲೈವ್ ನಲ್ಲಿ ನಡೆದಂತೆ ಕಾನ್ವರ್ಸೇಷನ್ಸ್ ಅಲ್ಲಿ ನಮ್ಗೆ ಹೈಲೈಟ್ ಕಾಣಿಸಿದಂತೆ ಕಾನ್ವರ್ಸೇಷನ್ಸ್ ಇದು. ನಿಮ್ಮ ಅನಿಸಿಕೆಯ ಪ್ರಕಾರ ನಿನ್ನೆ ಮಿಡ್ ನೈಟ್ ಲೈವ್ ನಲ್ಲಿ ನಡೆದಂತ ಈ ಡಿಸಿಷನ್ಸ್ ನ ಮೇಲೆ ನಿಮ್ಮ ಅಭಿಪ್ರಾಯ ಅಂತ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ನನ್ನ ಕಡೆಯಿಂದ ನಿಮ್ಗೆ ಪ್ರತಿನಿತ್ಯ 24x7 ಲೈವ್ ಅಪ್ಡೇಟ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಪ್ರೋಮೋ ರಿವ್ಯೂಸ್, ಎಪಿಸೋಡ್ ರಿವ್ಯೂಸ್ ಬರ್ತಾನೆ ಇರುತ್ತೆ. ಮಿಸ್ ಮಾಡದೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.